ಜಾತಿಗಣತಿ ಬಾಯಿಗೆ ಬಿದ್ದ ಉಗಿಯಲಾಗದ ಬಿಸಿತುಪ್ಪ. ಲಿಂಗಾಯತ ಒಕ್ಕಲಿಗರಿಂದ ಭಾರಿ ವಿರೋಧ. ಚುನಾವಣಾ ಕಾಲದಲ್ಲಿ ಕಾಂಗ್ರೆಸ್ಸಿಗೆ ಇಬ್ಬಂದಿ. ಚುನಾವಣೆಗೆ ಜಾತಿ ಬಿಸಿ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಗಡೆಯವರು ಜಾತಿಗಣತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರು ಕೆಲವು ಮಂತ್ರಿಗಳ ಸಮೇತ ಅದನ್ನು ಪಡೆದಿದ್ದಾರೆ. ಅದನ್ನು ಮಂತ್ರಿಮಂಡಲದಲ್ಲಿ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ. ತಜ್ಞರ ಸಮಿತಿಯ ಮುಂದೆ ಇಟ್ಟು ತೀರ್ಮಾನ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಹೆಚ್ಚಿನವರು ಜಾತಿಗಣತಿ ಪರ ಇದ್ದಾರೆ. ಆದರೆ ಬಲಾಢ್ಯ ಜಾತಿಗಳವರಿಂದ ವಿರೋಧವಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಮೊದಲಾದವರು ಬಯಸಿದರೂ ಜಾತಿಗಣತಿ ಅಷ್ಟು ಸುಲಭದ ವಿಚಾರವಲ್ಲ. ಪಟ್ಟಭದ್ರರು ಅಷ್ಟು ಸುಲಭದಲ್ಲಿ ಒಬಿಸಿಗಳಿಗೆ ತಾವು ಅನುಭವಿಸುತ್ತಿರುವ ಅನುಕೂಲ ಬಿಟ್ಟುಕೊಡುವುದಿಲ್ಲ. ಮೊದಲನೆಯದಾಗಿ ಈಗ ಬಿಜೆಪಿಯವರು ಇದು 2015ರ ದತ್ತಾಂಶದ ಮೇಲಿನ ವರದಿ ಅವೈಜ್ಞಾನಿಕವಾದುದು ಎಂದಿದ್ದಾರೆ. ಜಯಪ್ರಕಾಶ್ ಹೆಗ್ಡೆಯವರನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮಾಡಿ ಜಾತಿಗಣತಿಗೆ ಒಪ್ಪಿಸಿದ್ದೇ ಬಿಜೆಪಿಯ ಯಡಿಯೂರಪ್ಪನವರ ಸರ್ಕಾರ. ವರದಿ ಈಗ ನೀಡಲಾಗಿರುವುದು ಜಾತಿ ಗಣತಿ ಬಯಸುವ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಕರ್ನಾಟಕದಲ್ಲಿ ಜಾತಿ ಗಣತಿಗೆ ಸಿದ್ದರಾಮಯ್ಯನವರು ಕಾಂತರಾಜ್ ಆಯೋಗ ಮಾಡಿದ್ದರು. ಅದು 2013-18ರ ನಡುವೆ ವರದಿ ಸಿದ್ಧಪಡಿಸಿತ್ತು. ಅದರ ಸಲ್ಲಿಕೆ ತಡವಾಯಿತು. ಅನಂತರದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಅದನ್ನು ಸ್ವೀಕರಿಸಲಿಲ್ಲ. ಯಡಿಯೂರಪ್ಪನವರು ಜಯಪ್ರಕಾಶ್ ಹೆಗ್ಡೆಯವರಿಗೆ ಜಾತಿಗಣತಿ ಜವಾಬ್ದಾರಿ ನೀಡಿದ್ದರು. ಹೆಗ್ಡೆಯವರು ತಾನು ಕಾಂತರಾಜ್ ದಾರಿಯನ್ನೇ ಅನುಸರಿಸಿರುವುದಾಗಿ ಹೇಳಿದ್ದಾರೆ. ಆದರೆ ಅವರನ್ನು ನೇಮಿಸಿದ್ದ ಬಿಜೆಪಿಯವರು ಅದನ್ನು 2015ರ ಜಾತಿಗಣತಿ ಇದು ಎಂದಿದ್ದಾರೆ. ಒಂದಷ್ಟು ಸೇರ್ಪಡೆ ವ್ಯತ್ಯಾಸ ಇದ್ದೇ ಇರುತ್ತದೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು 70 ಲಕ್ಷ ಇರುವ ಮುಸ್ಲಿಮರು ಅಲ್ಪಸಂಖ್ಯಾತರಾಗುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. 70 ಲಕ್ಷ ಇರುವ ಮುಸ್ಲಿಮರಿಗೆ 65 ಲಕ್ಷದಷ್ಟಿರುವ ಲಿಂಗಾಯತ ಒಕ್ಕಲಿಗರಷ್ಟು ಮಂತ್ರಿ ಸ್ಥಾನ, ಉದ್ಯೋಗ, ಶಾಸಕತ್ವ ಯಾಕೆ ಸಿಕ್ಕಿಲ್ಲ ಎಂಬ ಪ್ರಶ್ನೆ ಸಹಜ. ಅತಿ ಹಿಂದುಳಿದ ಜಾತಿಗಳವರಿಗಂತೂ ಅವರ ಜನಸಂಖ್ಯೆಯ ಹತ್ತಿರದ ಅವಕಾಶ ಕೂಡ ದೊರಕಿಲ್ಲ. ಅಷ್ಟೇ ಅಲ್ಲದೆ 70 ಲಕ್ಷ ಮುಸ್ಲಿಮರಿರುವುದು 7 ಕೋಟಿಯಷ್ಟು ರಾಜ್ಯದ ಜನರಲ್ಲಿ. ವಿಪಿ ಸಿಂಗ್ ಅವರ ಸರ್ಕಾರವು ಮಂಡಲ್ ಆಯೋಗದ ವರದಿ ಜಾರಿಗೆ ತರುವಾಗ ದೇಶದ ಹಲವು ಕಡೆ ರಕ್ತಪಾತವೇ ನಡೆಯಿತು. ಮಂಡಲ್ ಪರ ಹೋರಾಡಿದ್ದ ಇಬ್ಬರು ಹಿರಿಯ ದಿವಂಗತ ನಾಯಕರಿಗೆ ಮಂಡಲ್ ವಿರೋಧಿ ಕಮಂಡಲ ನಾಯಕರು ಇತ್ತೀಚೆಗೆ ಭಾರತ ರತ್ನ ಪ್ರಕಟಿಸಿದ್ದಾರೆ. ಇದು ಹಿಂದುಳಿದವರ ಹೆಸರಿನಲ್ಲಿ ಇದ್ದುಳ್ಳವರು ನಡೆಸುವ ನಾಟಕದ ಒಂದು ಭಾಗವಾಗಿದೆ. ಮಂಡಲ್ ವಿರೋಧಿ ಚಳವಳಿ ವೇಳೆ ಹಿಂದುಳಿದ ವರ್ಗದ ಯುವಕನೊಬ್ಬನನ್ನು ಬೆಂಕಿಗೆ ದೂಡಲಾಯಿತು. ಮಂಡಲ್ ವರದಿ ಇರುವುದು ಹಿಂದುಳಿದವರಿಗಾಗಿ. ಹಾಗಿರುವಾಗ ಹಿಂದುಳಿದ ಯುವಕನೊಬ್ಬ ಅದನ್ನು ವಿರೋಧಿಸಿ ಯಾಕೆ ಬೆಂಕಿಗೆ ಬಿದ್ದು ಸಾಯುತ್ತಾನೆ? ಈಗ ಜಾತಿಗಣತಿಯ ವಿಚಾರವೂ ಅದೇ. 1351 ಜಾತಿಗಳ ಗಣತಿ ಮಾಡಲಾಗಿದೆ. 5.98 ಕೋಟಿ ಜನರ ಗಣತಿ ಆಗಿದೆ. 32 ಲಕ್ಷ ಜನರು ಗಣತಿಗೆ ಸಿಕ್ಕಿಲ್ಲ ಎನ್ನಲಾಗಿದೆ. ಮನೆ ಮನೆಗೆ ಹೋಗಿ ಗಣತಿ ಮಾಡಿಲ್ಲ ಎನ್ನುವುದು ಬಿಜೆಪಿಯ ಆರೋಪ. ಮುಖ್ಯವಾಗಿ ಒಬಿಸಿಯ 192 ಜಾತಿಗಳ ಗಣತಿ ಮಾಡಿದ್ದಾಗಿ ಹೇಳಲಾಗಿದೆ. ವರದಿಯಲ್ಲಿ ಮೀಸಲಾತಿಯನ್ನು 51% ಏರಿಸುವಂತೆ ಶಿಫಾರಸು ಮಾಡಲಾಗಿದೆ. ಆದರೆ ಅದು ತೀರಾ ಹಿಂದುಳಿದ ಜಾತಿಗಳವರಿಗೆ ನ್ಯಾಯ ಒದಗಿಸದು ಎನ್ನುವುದು ಸ್ಪಷ್ಟ. ಚುನಾವಣಾ ಕಾಲದಲ್ಲಿ ಜಾತಿಗಣತಿ ಸರ್ಕಾರದ ಕೈಗೆ ಬಂದಿದೆ. ಇದು ಲಿಂಗಾಯತ ಮತ್ತು ಒಕ್ಕಲಿಗರು ಕಾಂಗ್ರೆಸ್ಸಿನಿಂದ ದೂರ ಸರಿಯುವಂತೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಶಾಮನೂರು ಶಿವಶಂಕರಪ್ಪ ಮೊದಲಾದವರು ಜಾತಿಗಣತಿ ಜಾರಿಗೆ ಅವಕಾಶ ಕೊಡುವುದಿಲ್ಲ ಎಂದಿದ್ದಾರೆ. ಒಕ್ಕಲಿಗ ಸಂಘಟನೆಗಳ ಒಕ್ಕೂಟವು ಇದನ್ನೇ ಹೇಳಿದೆ. ಹಿಂದೆ ಕಾಂತರಾಜ್ ವರದಿ ಎಂದಾಗ ಕೂಡ ಲಿಂಗಾಯತ ಒಕ್ಕಲಿಗರು ಅದನ್ನು ವಿರೋಧಿಸಿದ್ದರು. ಆದರೆ ಸರ್ಕಾರದ ಬಹುಲಾಭ ಪಡೆಯುವ ಬ್ರಾಹ್ಮಣರು ಅದನ್ನು ಬಹಿರಂಗವಾಗಿ ವಿರೋಧಿಸುವುದಿಲ್ಲ. ಜಾತಿಗಣತಿ ಜಾರಿ ಎಂದು ಬೆಂಕಿ ಜೊತೆಗೆ ಆಟ ಆಡಬೇಡಿ ಎಂದಿದ್ದಾರೆ ಬಿಜೆಪಿಯವರು. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು
ಚುನಾವಣಾ ಕಾಲದಲ್ಲಿ ತಾಪಮಾನದ ವಿಚಾರ ಆಗಲಿದೆ. ಪರಿಶಿಷ್ಟ ಜಾತಿ 1.08 ಕೋಟಿ, ಪರಿಶಿಷ್ಟ ಪಂಗಡ 40.50 ಲಕ್ಷ, ಮುಸ್ಲಿಂ 70 ಲಕ್ಷ, ಲಿಂಗಾಯುತ 65 ಲಕ್ಷ, ಒಕ್ಕಲಿಗ 62 ಲಕ್ಷ, ಕುರುಬ 45 ಲಕ್ಷ, ಈಡಿಗ ವಿಶ್ವಕರ್ಮ ತಲಾ 15 ಲಕ್ಷ, ಬ್ರಾಹ್ಮಣ 14 ಲಕ್ಷ, ಗೊಲ್ಲ ಯಾದವ 10 ಲಕ್ಷ, ಮಡಿವಾಳ ಅರೆ ಅಲೆಮಾರಿ ತಲಾ 6 ಲಕ್ಷ, ಸವಿತಾ ಸಮಾಜ, ಕುಂಬಾರ ತಲಾ 5 ಲಕ್ಷ, ಹೀಗೆ ಲೆಕ್ಕ ಸಾಗಿದೆ. ಈ ಜಾತಿ ಗಣತಿಯ ಉದ್ದೇಶ ಎಲ್ಲ ಜಾತಿಗಳವರಿಗೂ ನ್ಯಾಯಬದ್ಧ ಅವಕಾಶ ನೀಡುವುದು. ಆದರೆ ಉಂಡವರು ಬಿಡಲುಂಟೆ ಕಂಡವರಿಗೆ. ಸಿದ್ದರಾಮಯ್ಯನವರು ಈಗ ಭಾರೀ ಹೋರಾಟವನ್ನೇ ಮಾಡಬೇಕಾಗುತ್ತದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.